ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ಭಯೋತ್ಪಾದಕ ಚಟುವಟಿಕೆ ನಡೆದಿದೆಯಾ ಅನ್ನುವಂತಹ ಆಯಾಮದಲ್ಲಿಯೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಟೀಮ್ ಈಗಾಗಲೇ ನಾನಾ ರೀತಿಯ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇವೆ. ಅದರಲ್ಲಿಯೂ ಕೂಡ ಈ ಕೃತ್ಯದ ಹಿಂದೆ ಭಯೋತ್ಪಾದನಾ ಕರಿನೆರಳು ಎಷ್ಟರ ಮಟ್ಟಿಗೆ ಆವರಿಸಿದೆ, ಇಲ್ಲಿವರೆಗೂ ಯಾವ ಸಂಘಟನೆಯವರು ಕೂಡ ಈ ಒಂದು ಬಾಂಬ್ ಬ್ಲಾಸ್ಟ್ನ ಹೊಣೆಯನ್ನು ಹೊತ್ತಿಲ್ಲ. ಆದಾಗ್ಯೂ ಕೂಡ ಈ ಭಯೋತ್ಪಾದಕ ಕೃತ್ಯ ಅಂತ ಆದರೆ ಯಾವ ಸಂಘಟನೆ ಇದರ ಜವಾಬ್ದಾರಿಯನ್ನು ಹೊರಬಹುದು, ಜೊತೆಗೆ ಯಾವ ಉದ್ದೇಶಕ್ಕಾಗಿ ಈ ಬ್ಲಾಸ್ಟನ್ನು ಮಾಡಿದ್ರು, ಹೀಗೆ ಹಲವು ಆಯಾಮಗಳಲ್ಲಿಯೂ ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. 2013 ನಂತರ ಆದಂತಹ ಒಂದು ಬ್ಲಾಸ್ಟ್ ಇದು. ಮತ್ತೆ ರಾಜಧಾನಿ ಬೆಂಗಳೂರಿನ ಮೇಲೆ ವಕ್ರ ದೃಷ್ಟಿ ಬಿದ್ದಿರುವಂಥದ್ದು. ಈಗಾಗಲೇ ತನಿಖಾ ತಂಡಗಳು ಅಲರ್ಟ್ ಆಗಿವೆ. ಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಈ ಶಂಕಿತ ಉಗ್ರನನ್ನು ಮಟ್ಟ ಹಾಕೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿವೆ. ಪಕ್ಕದ ಕೇರಳ ಮತ್ತು ತಮಿಳುನಾಡಿನಲ್ಲಿಯೂ ಕೂಡ ಈಗಾಗಲೇ ಸರ್ಚಿಂಗ್ ಆರಂಭ ಆಗಿದೆ. ಇನ್ನು ತಮಿಳುನಾಡು ಪೊಲೀಸ್ ಟೀಮ್ ಕೂಡ ರಾಮೇಶ್ವರಂ ಕೆಫೆಗೆ ಆಗಮಿಸಿದ್ರು. ನಿನ್ನೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕಾರಣ ಏನಂತಂದರೆ ಈ ರಾಮೇಶ್ವರಂ ಕೆಫೆನ ಮೇನ್ ಬ್ರಾಂಚ್ ಇರುವಂಥದ್ದು ತಮಿಳುನಾಡಿನಲ್ಲಿ. ಸೊ ಬ್ರಾಂಚ್ನಿಂದ ತಮಿಳುನಾಡು ಪೊಲೀಸರಿಗೆ ಮಾಹಿತಿ ಹೋಗಿ ತಮಿಳುನಾಡು ಪೊಲೀಸರು ಇಲ್ಲಿ ಬಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟೋಟಲ್ ಈ ಒಂದು ಘಟನೆಯ ಹಿಂದೆ ಭಯೋತ್ಪಾದನಾ ಚಟುವಟಿಕೆ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿ ಈಗ ತನಿಖೆ ನಡೀತಾ ಇದೆ. ಇನ್ನೊಂದು ವಿಚಾರ ಏನಂತಂದರೆ NIAಗೆ ಹಸ್ತಾಂತರ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಅದ್ರ ಬಗ್ಗೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಎಸ್, ನಮ್ಮ ಜೊತೆಗೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಕೊಲೀಗ ನಾಗರಾಜ್ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ನಾವು ಗಮನಿಸ್ತಾ ಇದ್ದೀವಿ ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದ ನಂತರ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಉಗ್ರರ ಕರಿನೇರಳು ಅಥವಾ ದ್ವೇಷದ ವಿಚಾರಕ್ಕೆ ಹಲವು ಆಯಾಮಗಳು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಕಾಣಸಿಗ್ತಾ ಇರುವಂಥದ್ದು IED ಸುಧಾರಿತ ಸ್ಫೋಟಕಗಳನ್ನು ಬಳಸಿ ಬ್ಲಾಸ್ಟ್ ಮಾಡ್ತಾರೆ ಅಂತಂದರೆ ಇದು ಉಗ್ರ ಕೃತ್ಯ ಅಲ್ಲದೆ ಮತ್ತಿನ್ನೇನು ಅನ್ನೋಂತಹ ಪ್ರಶ್ನೆ. ಸದ್ಯಕ್ಕೆ ಟೆರರ್ ಲಿಂಕ್ ಬಗ್ಗೆ ಹೇಳೋದಾದರೆ ಶ್ರೀಪಾದ್, ಸದ್ಯಕ್ಕೆ ಏನು ಈ ಒಂದು ರಾಮೇಶ್ವರ ಕೆಫೆಯಲ್ಲಿ ನಿನ್ನೆ ಮಧ್ಯಾಹ್ನ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದ ಬಳಿಕ ಒಂದಷ್ಟು ಅಂಶಗಳ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಭಾಳ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಏನು ಸಿಲಿಕಾನ್ ಸಿಟಿಯ IT ಹಬ್ ಅಂತೇಳಿ ಕರೆಸ್ಕೊಳ್ಳುವಂಥ ಈ ಭಾಗ, ಕುಂದಲಹಳ್ಳಿ ಭಾಗ ಏನಿದೆ, ಇಲ್ಲಿ ಸಾಕಷ್ಟು MNCಗಳಿರ್ತಕ್ಕಂಥದ್ದು, ಸಾಕಷ್ಟು ಸಾಫ್ಟ್ವೇರ್ ಕಂಪನಿಗಳಿರ್ತಕ್ಕಂಥದ್ದು. IT-BT ಹಬ್ ಸಿಲಿಕಾನ್ ಸಿಟಿಯ ಹೃದಯ ಈ IT ಹಬ್ಗೆ ಒಂದು ದೊಡ್ಡ ಹಾಟ್ಸ್ಪಾಟ್ ಇದು. ಇಲ್ಲಿ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಒಂದಾದರೆ ಏನು ಈ ಒಂದು ಇನ್ಸಿಡೆಂಟ್ ಆಗಿದೆ, ಇಲ್ಲಿ ನಡೆದಿರ್ತಕ್ಕಂಥ ಬ್ಲಾಸ್ಟ್ ಅನ್ನು ಗಮನ ಅನೇಕ ತಂಡಗಳನ್ನು ರಚನೆ ಮಾಡಿದ್ದೇವೆ. ಬಹಳ ಸೀರಿಯಸ್ ಆಗಿ ಶಂಕಿತ ಉಗ್ರನ ಪತ್ತೆಗೆ ಈಗ ತನಿಖಾ ತಂಡ ಮುಂದಾಗಿದೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ಶಂಕಿತ ಉಗ್ರ ಇಲ್ಲಿ ಯಾವ ರೀತಿ ಬಂದ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದ, ಈತನ ಉದ್ದೇಶ ಏನಾಗಿತ್ತು, ಈಗ ಈತನನ್ನು ಮಟ್ಟ ಹಾಕೋದಕ್ಕೆ ಎಷ್ಟು ವಿಶೇಷ ತನಿಖಾ ತಂಡಗಳ ರಚನೆಯಾಗಿದೆ, ಆ ತನಿಖಾ ತಂಡಗಳ ಕಾರ್ಯವೈಖರಿ ಯಾವ ರೀತಿ ಇದೆ, ಹೀಗೆ ಹಲವುಗಳ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಈ ಆರೋಪಿಯ ಪತ್ತೆಗೆ ಈಗ ಪೊಲೀಸ್ ತಂಡ ಮುಂದಾಗಿದೆ. ಪಕ್ಕದ ತಮಿಳುನಾಡಿನಲ್ಲಿ, ಕೇರಳದಲ್ಲಿಯೂ ಕೂಡ ಈಗಾಗಲೇ ತಂಡ ಬೀಡು ಬಿಟ್ಟಿದೆ. ಅಲ್ಲಿ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. ನಿನ್ನೆ ಬೆಂಗಳೂರಿಗೆ ತಮಿಳುನಾಡಿನ ಪೊಲೀಸ್ ಟೀಮ್ ಬಂದಿತ್ತು. ರಾಮೇಶ್ವರಂ ಕೆಫೆ ಮೇನ್ ಬ್ರಾಂಚ್ ಇರೋದು ತಮಿಳುನಾಡಿನಲ್ಲಿ, ಹೀಗಾಗಿ ಅಲ್ಲಿಯೂ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗಿದೆ. ಅಲ್ಲಿನ ಬ್ರಾಂಚ್ನಿಂದ ಪೊಲೀಸರಿಗೆ ಮಾಹಿತಿ ಸಿಕ್ಕಿರೋದು. ತಮಿಳುನಾಡು ಪೊಲೀಸರಿಗೆ ಕೆಫೆಯ ಆಡಳಿತ ಮಂಡಳಿ ಮಾಹಿತಿಯನ್ನು ನೀಡಿದೆ. ಹೀಗಾಗಿ ತಮಿಳುನಾಡು ಪೊಲೀಸರು ಕೂಡ ಇಲ್ಲಿ ನಡೆದಂತಹ ಒಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದಕ್ಕೆ ಇಲ್ಲಿ ಬಂದಿದ್ರು. ಇನ್ನು ನಮ್ಮ ರಾಜ್ಯ ಪೊಲೀಸ್ ವಿಶೇಷ ತನಿಖಾ ತಂಡಗಳನ್ನು ರಚನೆ ಮಾಡಿದೆ. ಪಕ್ಕದ ತಮಿಳುನಾಡು ಮತ್ತು ಕೇರಳದಲ್ಲಿಯೂ ಕೂಡ ಶಂಕಿತ ಉಗ್ರನ ಪತ್ತೆಗಾಗಿ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಆರಂಭ ಮಾಡಿದೆ. ಟೀಮನ್ನು ರಚನೆ ಮಾಡಿ ಆತನನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗಿವೆ. ಶಂಕಿತ ಉಗ್ರನ ಪತ್ತೆಗೆ ತನಿಖಾ ಟೀಮ್ಗಳು ನಿನ್ನೆಯಿಂದನೇ ಕಾರ್ಯಪ್ರವೃತ್ತ ಆಗಿರೋದು. ಈಗಾಗಲೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆತ ರಾಮೇಶ್ವರಂ ಕೆಫೆಗೆ ಯಾವ ರೀತಿ ಬಂದ, ಯಾವ್ಯಾವ ರಸ್ತೆಗಳನ್ನು ಬಳಸ್ಕೊಂಡಿದ್ದ, ರಿಕಿ ಯಾವ ರೀತಿ ಮಾಡಿದ್ದ, ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಆ ಶಂಕಿತ ಉಗ್ರನನ್ನು ಪತ್ತೆ ಹಚ್ಚೋದಕ್ಕೆ ಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಇನ್ವೆಸ್ಟಿಗೇಷನ್ ಟೀಮ್ ಅಲರ್ಟ್